ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಂಗೆ ಕಾದಿದೆಯಾ ಸಂಕಷ್ಟ ಅನ್ನುವಂತ ಪ್ರಶ್ನೆ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಪತ್ತೆಯಾದ ಕೂಡಲೇ ಅರೆಸ್ಟ್ ಆಗ್ತಾರ ಭವಾನಿ ರೇವಣ್ಣ. ನಿನ್ನೆ ವಿಚಾರಣೆಯನ್ನ ನಡೆಸೋಕೆ ಹೊಳೆನರಸೀಪುರಕ್ಕೆ ಎಸ್ಐಟಿ ಟೀಮ್ ಹೋಗಿತ್ತು. ಇಡೀ ದಿನ ಮನೆ ಬಳಿ ಕಾದು ಕುಳಿತಿದ್ರು ಕೂಡ ಭವಾನಿ ರೇವಣ್ಣ ಮಾತ್ರ ಬರಲೇ ಇಲ್ಲ. ಸೊ ಹಾಗಾಗಿ ವಾಟ್ ನೆಕ್ಸ್ಟ್, ಮುಂದಿನ ಎಸ್ಐಟಿಯ ನಡೆಯೇನು ಅನ್ನೋದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ ಆಗಿದೆ. ಬಂಧನದ ಭೀತಿಯಿಂದಲೇ ತಲೆಮರೆಸಿಕೊಂಡಿದ್ದಾರ ಆರೋಪಿ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಎಸ್ಐಟಿ ಅಧಿಕಾರಿಗಳ ಮುಂದಿನ ನಡೆ. ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ಹೆಸರು ಕೇಳಿ ಬಂದಿದೆ. ಅವರನ್ನ ಆರೋಪಿಯನ್ನೇ ಮಾಡಲಾಗಿದೆ. ಆದರೆ ತನಿಖೆಗೆ ಸಹಕಾರ ಕೊಡ್ತೀನಿ ಅಂತ ಪತ್ರ ಬರೆದಿದ್ದವರು ಈಗ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗೆ ಇಲ್ಲ. ನಿನ್ನೆ ಇಡೀ ದಿನ ಹೊಳೆನರಸೀಪುರದ ಭವಾನಿಯವರ ನಿವಾಸದಲ್ಲಿಗೆ ಅಧಿಕಾರಿಗಳು ಬೀಡು ಬಿಟ್ಟಿದ್ರು. ಯಾಕಂದ್ರೆ ಇವರೊಂದು ಪತ್ರ ಬರೆದಿದ್ರು, ನಾನು ತನಿಖೆಗೆ ಸಹಕಾರ ಕೊಡ್ತೀನಿ, ಇಲ್ಲಿ ಮನೆಯಲ್ಲೇ ಇದ್ದೀನಿ, ಹೊಳೆನರಸೀಪುರ ಮನೆಯಲ್ಲೇ ಇದ್ದೀನಿ, ನೀವು ತನಿಖೆ ನಡೆಸ್ಬೋದು ಅಂತ. ಆನಂತರ ಎಸ್ಐಟಿ ಕೂಡ ನೋಟಿಸ್ ಅನ್ನ ಕೊಟ್ಟಿತ್ತು, ನಾವು ಬರ್ತಾ ಇದ್ದೀವಿ, ನೀವು ಮನೇಲೇ ಇರಿ, ತನಿಖೆಗೆ ಸಹಕಾರ ಕೊಡಿ ಅಂತ. ಆದ್ರೆ ಸುಳಿವೇ ಇಲ್ಲ. ತಲೆಮರೆಸ್ಕೊಂಡಿರೋದಕ್ಕೆ ಕಾರಣ ಏನು? ಅರೆಸ್ಟ್ ಆಗ್ತೀನಿ ಅನ್ನುವಂಥ ಆತಂಕದಲ್ಲಿ ಭವಾನಿ ಇದ್ದಾರಾ? ಈಗ ತನಿಖೆಗೆ ಸಹಕಾರ ಕೊಡದೆ ಇದ್ರೆ, ತನಿಖೆಗೆ ಇವರು ಬರಲೇ ಇಲ್ಲ ಅಂತ ಅಂದರೆ ಮುಂದಿನ ನಡೆ ಏನು ಅನ್ನೋದು ಈಗಿರುವಂಥ ಪ್ರಶ್ನೆ ಆಗಿದೆ. ಸಂಡೇ ಆಗಿತ್ತು, ಸೊ ಇವತ್ತು ಸಂಡೇ. ನಿನ್ನೆ ಏನಾದರೂ ಸಿಕ್ಕಾಕೋಬಿಟ್ರೆ ಏನಾದರೂ ಅರೆಸ್ಟ್ ಮಾಡ್ತಾರೆ ಅನ್ನುವಂಥ ಭಯ ಏನಾದರೂ ಇತ್ತಾ? ಯಾಕಂದರೆ ಸೋಮವಾರ ಹೈಕೋರ್ಟ್ಗೆ ಇವರು ಮತ್ತೆ ಅರ್ಜಿ ಸಲ್ಲಿಸಿದ್ದಾರೆ, ಜಾಮೀನು ಅರ್ಜಿ. ಅದರ ವಿಚಾರಣೆ ಇದೆ. ಜಾಮೀನು ಸಿಕ್ಕಿದ್ರೆ ರಿಲೀಫ್ ಸಿಗುತ್ತೆ, ಹಾಗಾಗಿ ಆಗ ವಿಚಾರಣೆಗೆ ಒಳಪಡೋಣ ಅಂತ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಾ ಅನ್ನೋದು ಪ್ರಶ್ನೆ. ಯಾಕಂದರೆ ಮೊದಲಿಗೆ ಜಾಮೀನು ಅರ್ಜಿ ಏನು ಸಲ್ಲಿಕೆ ಮಾಡಲಾಗಿತ್ತು ಅದು ವಜಾ ಆಗಿದೆ. ಆ ಕಾರಣಕ್ಕಾಗಿ ಹೈಕೋರ್ಟ್ಗೆ ಇವರು ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಸೊ ಅದರ ತೀರ್ಪೇನು ಬರುತ್ತೆ ನೋಡಿಕೊಂಡು ಆನಂತರ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರಾ ಅನ್ನೋದು ಗೊತ್ತಿಲ್ಲ. ಬಟ್ ವಕೀಲರ ಬಳಿ ಕಾನೂನು ಸಲಹೆಗಳನ್ನು ಪಡ್ಕೊಳ್ತಾ ಇದ್ದಾರೆ. ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಇವರ ಸಂಬಂಧಿಕರ ನಿವಾಸ ಸೇರಿದಂತೆ ಬೆಂಗಳೂರಿನ ಇವರ ನಿವಾಸದಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಇದ್ರು, ಭೇಟಿ ಕೊಟ್ಟಿದ್ರು. ಅಲ್ಲೇನಾದ್ರು ಬಂದಿದ್ದಾರಾ ಅಂತ. ನಿನ್ನೆ ಬೆಳಗ್ಗೆ ಒಂದು 9 ಗಂಟೆಯಿಂದ 5:30 ತನಕ ಕಾದಿದ್ದಾರೆ ಅಧಿಕಾರಿಗಳು. ಮೇಡಮ್ ಮಾತ್ರ ಪತ್ತೆ ಆಗಿಲ್ಲ. ಎಲ್ಲಿ ಹೋಗಿದ್ದಾರೆ, ಏನು ಎತ್ತ ಇದೆ ಅದ್ರ ಬಗ್ಗೆನೂ ಮಾಹಿತಿ ಇಲ್ಲ. ತನಿಖೆಗೆ ಸಹಕಾರ ಕೊಡ್ತೀನಿ ಅಂತ ಹೇಳಿದವರು ಎಸ್ಕೇಪ್ ಆಗಿದ್ದಾರೆ, ತಲೆಮರೆಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಭವಾನಿಯವರ ಪಾತ್ರ ಏನು ಅನ್ನೋದು ಇರೋದು ಪ್ರಶ್ನೆ. ಯಾಕಂದರೆ ಕಿಡ್ನಾಪ್ ಪ್ರಕರಣದಲ್ಲಿ ಆ ಮಹಿಳೆಯ ಪುತ್ರ ಭವಾನಿ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಸೊ ತನಿಖೆಗೆ ಇವರು ಸಹಕಾರ ಕೊಡಲೇಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೆನ್ನೆ ಕೊನೆಗೂ ಭವಾನಿಯವರು ಬರಲೇ ಇಲ್ಲ. ಸಂಜೆ ಅಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಲಾಗಿತ್ತು ಕೂಡ, ಆದರೂ ಬರಲಿಲ್ಲ. ವಾಟ್ ನೆಕ್ಸ್ಟ್? ಭವಾನಿಯವರ ನಡೆ ಏನು? ಎಸ್ಐಟಿ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ಳಬಹುದು ಅಂತ? ನೀತಿ, ಈಗಾಗಲೇ ಹಾಸನ ಜಿಲ್ಲೆಯ ಹೊಳೆನರಸೀಪುರಕ್ಕೆ ನಿನ್ನೆ ಬೆಳಿಗ್ಗೆ 9:10 ಭೇಟಿ ನೀಡಿದಂತಹ ಎಸ್ಐಟಿ ಅಧಿಕಾರಿಗಳು ಸಂಜೆ 6 ಗಂಟೆವರೆಗೂ ಕೂಡ ಅವರ ಮನೆಯ ಬಾಗಿಲಲ್ಲಿ ಭವಾನಿ ರೇವಣ್ಣರವರಿಗೋಸ್ಕರ ಕಾಯ್ದಿದ್ದು ಆಯ್ತು. ಆದ್ರೆ ಭವಾನಿ ರೇವಣ್ಣ ಕೊನೆಗೆ ಬರಲೇ ಇಲ್ಲ. ಅವರ ಮುಖಾಂತರ 3 ವಕೀಲರು ಕೂಡ, ಮಹಿಳಾ ವಕೀಲರು ನಿನ್ನೆ ಆ ಜಾಗಕ್ಕೆ ಬಂದಿದ್ರು. ಭವಾನಿ ರೇವಣ್ಣ ಅವರ ಮನೆಗೆ ಬಂದಿದ್ರು. ಮನೆಗೆ ಬಂದಂತ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಏನು ಅಂದ್ರೆ, ಭವಾನಿ ರೇವಣ್ಣ ನಮ್ಮ ಸಂಪರ್ಕದಲ್ಲಿ ಇಲ್ಲ, ಆದ್ರೆ ಅವರು ಬರ್ತೀವಿ ಅಂತ ಹೇಳಿದ್ರು, 5 ಗಂಟೆ ನಂತರ ಮನೆಗೆ ಬರ್ತೀವಿ ಅಂತ ಹೇಳಿದ್ರು. ಬಟ್ ಅವ್ರು ಬಂದಿಲ್ಲ. ಭವಾನಿ ರೇವಣ್ಣರವರು ನಿರ್ದೋಷಿಯಾಗಿ ವಾಪಸ್ ಬರ್ತಾರೆ. ಇವಾಗ ಕಷ್ಟದಲ್ಲಿದ್ದಾರೆ. ನಾವು ಕೂಡ ಅವರ ಜೊತೆಗೆ ನಿಲ್ಬೇಕಾಗುತ್ತೆ. ಹಾಗಾಗಿ ನಾವು ವೈಯಕ್ತಿಕವಾಗಿ ಅವರನ್ನ ಮಾತನಾಡಿಸ್ಲಿಕ್ಕೆ ಬಂದಿದ್ದೇವೆ. ಬಟ್ ಈಗ ಎಸ್ಐಟಿ ಅವರು ನಮ್ಮನ್ನ ಏನು ಕೂಡ ಕೇಳಿಲ್ಲ, ನಾವು ಕೂಡ ಎಸ್ಐಟಿ ಅವರಿಗೆ ಏನು ಹೇಳಿಲ್ಲ ಅನ್ನೋ ಮುಖಾಂತರ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟು ಆ ಮಹಿಳಾ ವಕೀಲರು ಹೊರ ನಡೀತಾರೆ. ತದನಂತರ ಎಸ್ಐಟಿ ಅಧಿಕಾರಿಗಳು ಕೂಡ ಬೆಂಗಳೂರಿನಿಂದ ಏನು ಮಹಿಳಾ ಅಧಿಕಾರಿ ತಂಡ ಬಂದಿರ್ತಾರೆ ಅವರು ಕೂಡ ವಾಪಸ್ ಹೋಗ್ತಾರೆ. ಅದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಭವಾನಿ ರೇವಣ್ಣ ಬಹುತೇಕ ಬಂಧಿಸ್ತಾರ ಅನ್ನುವ ಪ್ರಶ್ನೆಗಳು ಕೂಡ ಈಗಾಗಲೇ ಮೂಡಿರುವಂತದ್ದು. 2 ನೋಟಿಸ್ ಕೂಡ ಎಸ್ಐಟಿ ನೋಟಿಸ್ ಕೊಟ್ಟಿದೆ ಭವಾನಿ ರೇವಣ್ಣರವರಿಗೆ ಅನ್ನೋ ಮಾಹಿತಿ ಈಗಾಗಲೇ ಇರುವಂತದ್ದು. ಒಟ್ಟಾರೆ ಭವಾನಿ ರೇವಣ್ಣ ಹೊಳೆನರಸೀಪುರದಲ್ಲೂ ಇಲ್ಲ, ಜೊತೆಗೆ ಸಾಲಿಗ್ರಾಮದಲ್ಲೂ ಇಲ್ಲ, ಹಾಸನದಲ್ಲೂ ಕೂಡ ಭವಾನಿ ರೇವಣ್ಣ ಇಲ್ಲ. ಭವಾನಿ ರೇವಣ್ಣ ಎಲ್ಲಿಗೆ ಹೋದ್ರು ಅನ್ನೋದು ಕೂಡ ಈಗಾಗಲೇ ಪ್ರಶ್ನೆಯಾಗಿ ಉಳಿದಿರುವಂತದ್ದು.
ಒಟ್ಟಾರೆ ಈಗಾಗಲೇ ಒಂದೊಂದು ರೀತಿಯ ಈ ದಿಕ್ಕು ಏನಿದೆ ಈ ಪೆಂಡ್ರೈವ್ನ ಪ್ರಹಸನ ಜೊತೆಗೆ ಭವಾನಿ ರೇವಣ್ಣರವರ ಕೇಸ್ ಏನಿದೆ ಅದು ಒಂದೊಂದು ರೀತಿಯ ತಿರುವನ್ನು ಕೂಡ ಪಡೆದುಕೊಳ್ತಾ ಇರುವಂತದ್ದು. ಇವತ್ತು ಒಂದಿಷ್ಟು ಏನಾದರೂ ಡೆವಲಪ್ಮೆಂಟ್ ಆಗುತ್ತಾ ಹಾಸನದಲ್ಲಿ ಅನ್ನೋದನ್ನು ಕೂಡ ಕಾಯ್ತಾ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.